ಬೀದರ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ತಹಶೀಲ್ದಾರ್ ಕಚೇರಿಯಲ್ಲೇ ನೀರಿಗೆ ತತ್ವಾರ ಎದುರಾಗಿದೆ. ಬೀದರ್ನಲ್ಲಿ ಬರಗಾಲ ಎಷ್ಟು ತಾಂಡವಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀರಿಗಾಗಿ ಹಾಹಾಕಾರ, ಕುಡಿಯೋ ನೀರಿಗೆ ಹಾಹಾಕಾರ ಎಷ್ಟಿದೆ ಅನ್ನೋದು ಗೊತ್ತಿದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಹನಿ ನೀರಿಗಾಗಿ ತತ್ವಾರ ಎದುರಾಗಿದೆ. ಔರಾದ್ ತಹಶೀಲ್ದಾರ್ ಕಚೇರಿಯಲ್ಲಿ ನೀರಿನ ಅಭಾವ ಎದುರಾಗಿದೆ. ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ತಹಶೀಲ್ದಾರ್ ಕಚೇರಿ, ಈ ಕಚೇರಿಯಲ್ಲಿ ಹನಿ ನೀರಿಗಾಗಿ ತತ್ವಾರ ಎದುರಾಗಿದೆ. ಬೀದರ್ನಲ್ಲಿ ನೀರಿನ ಹಾಹಾಕಾರ, ಬರಗಾಲದ ಬೇಗೆಗೆ ಬೆಂದು ಹೋಗಿರುವಂಥ ಬೀದರ್, ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಹನಿ ನೀರಿಗೋಸ್ಕರ ಪರಿತಪಿಸ್ತಾ ಇರುವಂಥದ್ದು. ತತ್ವಾರ ಔರಾದ್ ತಹಶೀಲ್ದಾರ್ ಕಚೇರಿಯಲ್ಲಿ ನೀರಿನ ಅಭಾವ. ಕುಡಿಯೋ ನೀರಿಗಾಗಿ ಹಾಹಾಕಾರ ಸೃಷ್ಟಿ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯನ್ನು ಅಭಿಯಾನ ಮಾಡ್ತಾ ಇದ್ದೀವಿ. ಟೋಟಲಿ ನೀರಿಗಾಗಿ ಹಾಹಾಕಾರ. ನಾವು ಔರಾದ್ ಪಟ್ಟಣದ ತಹಸೀಲ್ ಕಚೇರಿಯಲ್ಲಿದ್ದೀವಿ. ಇದು ತಾಲೂಕು ಕಚೇರಿ. ನೋಡ್ಬೋದು ನೀವು ಇಲ್ಲಿ ಈಗಾಗಲೇ ಕುಡಿಯೋ ನೀರು, ಈಗಾಗಲೇ ಅಂದರೆ ಕುಡಿಯೋ ನೀರಿನ ಘಟಕ ಉದ್ಘಾಟನೆ ಮಾಡಿದ್ದಾರೆ ಕ್ಷೇತ್ರ ಶಾಸಕರು. ಬೋರ್ಡ್ ಕೂಡ ಅದ. ಅದ್ರ ಟೋಟಲಿ ಇದೇನದಂದ್ರೆ ಇದು ಟೋಟಲಿ ಕೆಲಸ ಮಾಡ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ವಿಶೇಷವಾಗಿ ತಹಸೀಲ್ ಕಚೇರಿ ಔರಾದ್ ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಟೋಟಲಿ ಜನರು ಬಂದವರು 10-20 ರೂಪಾಯಿ ಕೊಟ್ಟು ನೀರು ಖರೀದಿ ತೊಗೊಂಡು ಕುಡಿಯೋಂಥ ಪರಿಸ್ಥಿತಿ ನಿರ್ಮಾಣ ಅದ. ತಾಲೂಕು ಕಚೇರಿ ನೋಡ್ಬೋದು ನೀವು, ತಹಸೀಲ್ ಕಚೇರಿ ನಾ ತೋರಿಸ್ತೀನಿ. ತಾಲೂಕು ಕಚೇರಿ ಖಳಿ ನೋಡ್ರಿ, ನಿಜಕ್ಕೂ ನಾಚಿಕೆ ಬರ್ಬೇಕು ಜನಪ್ರತಿನಿಧಿಗಳಿಗೆ. ಒಳಗಡೆ ಜನರೇಟರ್ ಇಲ್ಲ, ಕರೆಂಟ್ ಹೋಯ್ತು ಅಂದ್ರೆ ರೈತರಿಗೆ ಪಾಣಿ ಸಿಗಲ್ಲ ಅಂತ ರೈತರು ಹೇಳ್ತಿದ್ದಾರೆ. ಮುಂಭಾಗದಲ್ಲಿ ಈಗ ತಹಸೀಲ್ ಕಚೇರಿ ಮುಂಭಾಗದಲ್ಲಿ ನೋಡ್ರಿ ಯಾವ ರೀತಿ ಒಂದು ನೀಟಾಗಿ ಒಂದು ರಸ್ತೆ ಮಾಡ್ಕೊಂಡಿಲ್ಲ, ಒಂದು ಆವರಣದ ಲುಕ್ ಪೂರ ಅಂದ್ರೆ ಟೋಟಲಿ ಬ್ಯಾಕ್ವರ್ಡ್ ಅಂದ್ರೆ ಯಾವ ರೀತಿ ಅಭಿವೃದ್ಧಿಯಿಂದ ವಂಚಿತಗೊಂಡದ ಅಂತೇಳಿ ನಾವು ತೋರಿಸ್ತಾ ಇದ್ದೀವಿ. ಒಳಗಡೆ ಜನರೇಟರ್ ಇಲ್ಲ. ಮತ್ತು ಅದೇ ರೀತಿ ಉಪನೋಂದಣಾ ಕಚೇರಿಗೆ ಹೋಗ್ಬೇಕಾದ್ರೆ ಏನದಂದ್ರೆ ವಯಸ್ಸಾದವ್ರಿಗೆ ಎತ್ಕೊಂಡು ಹೋಗಬೇಕು, ರ್ಯಾಂಪ್ ಇಲ್ಲ. ಟೋಟಲಿ ಕುಡಿಯೋ ನೀರಿಗಾಗಿ ಈಗಾಗಲೇ ಹಾಹಾಕಾರ ಸೃಷ್ಟಿಯಾಗಿದೆ. ತಾಲೂಕು ಕಚೇರಿಯಲ್ಲೇ ಕುಡಿಯೋ ನೀರು ಇಲ್ಲಂದ್ರೆ ಟೋಟಲಿ ಹಳ್ಳಿ ಜನರ ಪಾಡೇನು. ಈಗ ಜನ ಬಾಟಲ್ ತೊಗೊಂಡು ನೀರು ಕುಡಿಯೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನೋಡ್ಬೋದು ನೀವು ಈ ರೀತಿ ಬಾಟಲ್ ಏನದಂದ್ರೆ ಖರೀದಿ ಮಾಡ್ಕೊಂಡು ಹೊರಗಿನ ನೀರು ತೊಗೊಂಡು ಇಲ್ಲಿ ಕಚೇರಿಗೆ ಬರೋಂಥ ಸಮಸ್ಯೆ ಏನು ರೀ? ಕುಡಿಯೋ ನೀರಿದ್ದು ಏನು ಸಮಸ್ಯೆ ಇದೆ ಸರ್? ಇಲ್ಲಿ ಆಫೀಸಿಗೆ ಯಾವುದೇ ಥರದ ಸೌಲಭ್ಯಗಳೂ ಇಲ್ಲ, ಮೂಲ ಸೌಕರ್ಯಗಳೂ ಯಾವುದೇ ಇಲ್ಲ. ಯಾವುದಂದರೆ ವಿಶೇಷವಾಗಿ ಔರಾದ್ ತಾಲೂಕಿನಲ್ಲಿ 2 ಕಿಲೋಮೀಟರ್ನಿಂದ ಇಲ್ಲ 25 ಕಿಲೋಮೀಟರ್ಗಿಂತ ಊರಿನಿಂದ ಇಲ್ಲಿ ಜನಗಳು ಬರ್ತಾರೆ. ಆದರೆ ಇಲ್ಲಿಂದ ಜನರಿಗೆ ಕುಡಿಯುವ ನೀರು ಇಲ್ಲ. ಇವಾಗ ವಾಟರ್ ಫಿಲ್ಟರ್ ಕುಡಿಸಿದ್ದಾರೆ, ಅದಕ್ಕೆ ನೀರಿಲ್ಲ. ಮತ್ತು ಯಾವುದೇ ಇಲ್ಲ, ನೀರಿನ ಸಮಸ್ಯೆ ಇಲ್ಲ. ಅದ್ರ ನಂತರ ಈ ಕಡೆ ಲೇಡೀಸ್ ಸ್ಟಾಪ್ ಇದೆ, ಅವ್ರಿಗೆ ಟಾಯ್ಲೆಟ್ಗೆ ಹೋಗಲು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಜನರೇಟರ್ ಯಾವಾಗ ಪಾಣಿ ಸಿಗಲ್ಲ, ಜನರೇಟರ್ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ತಹಸೀಲ್ ಆಫೀಸ್ ಇದೆ ಅನ್ನೋದು ಅಷ್ಟೇ ತಹಸೀಲ್ ಇದೆ ಸರ್. ಸೊ ಇದು ಜನರದ್ದು ಏನು ರೀ ಸರ್, ಏನು ಸಮಸ್ಯೆ ಇದೆ? ಕುಡಿಯೋ ನೀರು ಅವನೇ ಇಲ್ಲ ಇಲ್ಲಿ. ಕುಡಿಯೋ ನೀರಂತೂ ಎಲ್ಲೇ ಇಲ್ಲ ಸರ್. ಟಾಯ್ಲೆಟ್ಸ್ನೂ ಇಲ್ಲ, ಹೆಣ್ಮಕ್ಳಿಗೆ ಟಾಯ್ಲೆಟ್ಸ್ ಇಲ್ಲ. ಮತ್ತು ಅಭಿವೃದ್ಧಿ ಆಗ್ಯದ ಅಂತ ಹೇಳಿದ್ರೆ ಪ್ರತಿಯೊಂದು ಹಳ್ಳಿಗೆ ಇವರು CC ರೋಡ್ ಮಾಡಿದ್ದಾರೆ. ಹಳ್ಳಿಗೆ ಹೊಂಟ ಎಲ್ಲ ತಾಂಡಗಳಿಗೆಲ್ಲ CC ರೋಡ್ ಮಾಡಿದ್ದಾರೆ ಸರ್. ಇದು ತಾಲೂಕಾ ಪ್ಲೇಸ್ ಇದೆ ಸರ್, ಇದು ತಾಲೂಕಾ ಪ್ಲೇಸ್. ಸಾಕಷ್ಟು ಜನರು ತನ್ನ ಕೆಲಸ ಕಾರ್ಯಗಳಿಗೆ ಇಲ್ಲಿ ಆಫೀಸ್ಗೆ ಬರ್ತಾರೆ ಸರ್. ಆದ್ರೂ ಇಲ್ಲ ಅಂತ ಹೇಳಿದ್ರೆ ಇವು ಬಂಡಿ ಹಳ್ಳಿಗಳು ಹಾರ್ತಾವೆ ಸರ್, ಗಾಡಿಗಳು ಹೋದ್ರೆ. ಆ ಯೋಜನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಭಾಗದ ಮನೆಗಳಿಗೆ ನೀರನ್ನು ಒದಗಿಸುವ ಯೋಜನೆ ಏನೋ ಸಂಪೂರ್ಣ ಆಯಿತು. ಮನೆ ಮುಂದೆ ನಲ್ಲಿ ಕೂಡ ಇದೆ. ಆದರೆ ಆ ಭಾಗದಲ್ಲಿ ಈಗ ಭೀಕರ ಬರ ಎದುರಾಗಿದೆ. ನೀರು ಬರುತ್ತೆ, ಆದರೆ ಕುಡಿಯೋದಕ್ಕೆ ಯೋಗ್ಯ ಇಲ್ಲ. ಹಿಂಗಂತ ನಾವು ಹೇಳ್ತಾ ಇಲ್ಲ, ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಯೋಜನೆ ಅದು, ಯಾವ ಊರಿನಲ್ಲಿ ಹಿಂಗಾಗಿರೋದು, ಎಲ್ಲದರ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಹಾವೇರಿ ಮನೆಗೂ ನಲ್ಲಿ ಅಳವಡಿಕೆ. ಹಾಗಿದ್ರೂ ನೀಗುತ್ತಿಲ್ಲ ಜನರ ಬಾಯಾರಿಕೆ. ಹಾವೇರಿ ಜಿಲ್ಲಾ ಪಂಚಾಯತ್ ವತಿಯಿಂದ ಜಲಜೀವನ್ ಮಿಷನ್ ಅಡಿ ನಲ್ಲಿ ಅಳವಡಿಕೆ ಮಾಡಿದ್ದಷ್ಟೇ ಬಂತು. ಆದರೆ ಇದರಿಂದ ಜನರಿಗೆ ಮಾತ್ರ ಯಾವುದೇ ಲಾಭ ಆಗ್ತಿಲ್ಲ. ಆ ಮಾತಿಗೆ ಈ ದೃಶ್ಯವೇ ಸಾಕ್ಷಿ. ನೋಡಿದ್ರಲ್ವಾ, ಇದ್ಯಾವುದೋ ಗಡಿ ಜಿಲ್ಲೆಯಲ್ಲ, ಇದ್ಯಾವುದೋ ಕಾಡಂಚಿನ ಪ್ರದೇಶವೂ ಅಲ್ಲ. ಬದಲಿಗೆ ರಾಜ್ಯದ ಮಧ್ಯಭಾಗದಲ್ಲಿರೋ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಕಥೆ, ಗ್ರಾಮಸ್ಥರ ವ್ಯಥೆ. ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಜನರು ನಿತ್ಯ ಹೀಗೆ ಬಿಂದಿಗೆ ಹಿಡಿದು ಗ್ರಾಮದ ಪಕ್ಕದಲ್ಲಿರೋ ನದಿ ದಡಕ್ಕೆ ಹೋಗ್ತಾರೆ. ಅಲ್ಲಿ ತೆಗ್ಗು ತೋಡಿ ತಗ್ಗಿನಲ್ಲಿ ಬರುವ ತಿಳಿ ನೀರು ಹೊತ್ತು ತರ್ತಾರೆ. ಈಗಿನ ಕಾಲದಲ್ಲೂ ಇಂತಹ ಪರಿಸ್ಥಿತಿ ಯಾಕೆ ಅಂತ ಕೇಳಿದ್ರೆ, ಇದು ಕುಡಿಯುವ ನೀರಲ್ಲ,
ಈ ಸೌಳು ನೀರು ಕುಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಗ್ರಾಮಸ್ಥರ ಅಳಲು. ನೀರು ಸೌಳದವ್ರಿ, ಅವು ಏನು ಉಪಯೋಗ ಇಲ್ಲ. ಮತ್ತು ಅಡಿಗೆನ ಕೆಟ್ಟ ಹೋಗತ್ರಿ, ಏನ್ ಮಾಡ್ಬೇಕು? ಹಳಸದ ಮತ್ತೊಂದೊಂದು ತಾಸಿಗೆ ಏನೈತಿ ಪುಟ್ಟು ಅಂತೈತಿ. ಏನ್ ಮಾಡನ್ರಿ ನಾವು? ಮತ್ತ ದುಡ್ಕೊಂಡ್ ಉಣ್ಣೋರ್ ಹೆಂಗ್ ಮಾಡೋಣ? ಇನ್ನು ಜಲ್ ಜೀವನ್ ಮಿಷನ್ ಅಡಿ ಅಳವಡಿಕೆ ಮಾಡಿದ ನಲ್ಲಿಯ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ. ಅದರಲ್ಲಿ ಅಡುಗೆ ಮಾಡಿದರೆ ಮಾಡಿರೋ ಅಡುಗೆನೂ ಕೆಟ್ಟು ಹೋಗುತ್ತೆ. ಅಲ್ಲದೆ ಆ ನೀರು ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಹೀಗಾಗಿ ಆ ನೀರು ಮನೆಯ ಉಪಯೋಗಕ್ಕೆ ಯೋಗ್ಯವಾದದ್ದಲ್ಲ. ಈ ಮಧ್ಯೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿದ್ರು ನಮಗೆ ಅಷ್ಟು ದೂರ ಹೋಗಿ ತರೋಕ್ಕಾಗುವುದಿಲ್ಲ ಅನ್ನೋದು ಗ್ರಾಮಸ್ಥರ ನೋವಿನ ನುಡಿ. ಈ ನೀರು ರುಚಿ ಬಂದಂಗ ನೀರು ಬರ್ತಂಗಿಲ್ಲ. ಫಿಲ್ಟರ್ ನೀರು ಕುಡಿದ್ರೆ ಮೊಣಕಾಲು, ಕೈ, ಕಾಲು, ಸೊಂಟ ನೋವು ಬರ್ತೈತಿ. ಇದಕ್ಕೆ ನೋವು ಬರೋದಿಲ್ಲ. ಏನಪ್ಪ ಆ ನೀರು ಒಟ್ಟಕ್ಕೆ ಇವಕ್ಕೆ ಏನು ಆರೋಗ್ಯ ಏನೇನು? ಒಟ್ನಲ್ಲಿ ಸರ್ಕಾರದ ಜಲ್ ಜೀವನ್ ಮಿಷನ್ ಹಾವೇರಿ ಜಿಲ್ಲೆಯಲ್ಲಿ ಕಂಪ್ಲೀಟ್ ಫೇಲ್ ಆಗಿದೆ ಅನ್ನೋದಕ್ಕೆ ಈ ಗ್ರಾಮಸ್ಥರ ಪರಿಸ್ಥಿತಿಯೇ ಬೆಸ್ಟ್ ಎಕ್ಸಾಂಪಲ್. ಮಾರುತಿ BM, ರಿಪಬ್ಲಿಕ್ ಕನ್ನಡ ನ್ಯೂಸ್, ಹಾವೇರಿ. ಇನ್ನೇನು ಚಳಿಗಾಲ ಮುಗಿತಾ ಬಂತು, ಇನ್ನೇನಿದ್ರು ಕೂಡ ಬಿರು ಬೇಸಿಗೆ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಮೊದಲೇ ನೀರಿನ ತಾತ್ವಾರ, ಬರಗಾಲ ಬೇರೆ. ಹೀಗೆಲ್ಲ ಇರುವಾಗ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬಿಕೋ ಅಂತಿರುವ ಊರು, ಬಿಂದಿಗೆ ಹಿಡಿದು ಕಾಯ್ತಿರುವ ಜನ, ನಲ್ಲಿ ಬಳಿ ಗಲಾಟೆ. ಹೀಗೆ ನೀರಿಗಾಗಿ ಪರದಾಡ್ತಿರೋ ದೃಶ್ಯ ಕಂಡು ಬಂದಿರೋದು ಬರದ ಜಿಲ್ಲೆ ಕೊಪ್ಪಳದಲ್ಲಿ. ಈಗಷ್ಟೇ ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗ್ತಿದೆ. ಆದರೆ ಬಿರು ಬಿಸಿಗೆ ಮೊದಲೇ ಜೀವಜಲಕ್ಕಾಗಿ ತಾತ್ವಾರ ಶುರುವಾಗಿದೆ. ಹನಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಜಲ ತಾಂಡವ ಆಗ್ತಿದೆ. ನೀರಿಗಾಗಿ ಕಣ್ಣೀರಿಡುವ ಸ್ಥಿತಿ ಬಂದು ತೆಗಿದೆ. ಕೊಪ್ಪಳ ತಾಲೂಕಿನ ಇಂದಿರಾನಗರ ತಾಂಡಾದಲ್ಲಿ ಜನ ನೀರಿಗಾಗಿ ಪರದಾಡುತ್ತಿದ್ದಾರೆ. ಮಹಿಳೆ ಮಕ್ಕಳೆನ್ನದೆ ಇರೋಬರೋ ಕೆಲಸ ಬಿಟ್ಟು ನೀರಿಗಾಗಿ ನಲ್ಲಿ ಮುಂದೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಇದು ಕೇವಲ ಇಂದಿರಾನಗರ ತಾಂಡದ ಸ್ಥಿತಿ ಮಾತ್ರವಲ್ಲ, ಬದಲಾಗಿ ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಕಡೆ ಈ ರೀತಿಯ ದೃಶ್ಯಗಳು ಇದೀಗ ಸಾಮಾನ್ಯವಾಗಿವೆ. ಇಲ್ಲಿ ವಯಸ್ಕರು ಕೂಲಿ ಕೆಲಸಕ್ಕೆ ಹೋದರೆ ಮಕ್ಕಳು, ವೃದ್ಧರು ಪ್ರತಿನಿತ್ಯ ಎಲ್ಲಿ ನೀರು ಸಿಗುತ್ತೋ ಅಲ್ಲಿಗೆ ಹೋಗಿ ಜೀವಜಲ ತರುವ ಕೆಲಸ ಮಾಡ್ತಿದ್ದಾರೆ. ಬಹುತೇಕ ಮಕ್ಕಳಿಗೆ ಇದೀಗ ಪ್ರತಿನಿತ್ಯ ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲಿಗೆ ಹೋಗಿ ನೀರು ತುಂಬಿಕೊಂಡು ಬರುವುದೇ ಕೆಲಸವಾಗಿದೆ. ಸರ್, ಇಲ್ಲಿ ಊರಿನ ನೀರಿನ ಕುಡಿಯೋ ಸಮಸ್ಯೆ ಭಾಳ ಐತೆ ಸರ್. ಇಲ್ಲಿ ಜನ ಎಲ್ಲ ದುಡಿಯೋಕೆ ಹೋಗ್ತಿರೋದ್ರಿಂದ ಅವ್ರು ದುಡಿಯೋ ಕೆಲಸ ಕೂಲಿ ಬಿಟ್ಟು ಇಲ್ಲಿ ನೀರಿಗಾಗಿ ನಿಂದಿರ್ಬೇಕಾಗುತ್ತೆ ಸರ್. ಇನ್ ಕೇಸ್ ಅವ್ರು ಹೋದ್ರೂ ಪಾಪ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಸರ್. ಅವ್ರ ಮಕ್ಕಳ ಎಜುಕೇಷನ್ ಏನಾಗ್ಬೇಕು ಸರ್? ಬಂದಿರೋದೇ ನೀರು ಫ್ಲೋರೈಡ್ ನೀರು, ಅವ್ರು ಕುಡಿಯೋಕ್ಕೆ ಯೋಗ್ಯವಲ್ಲ ನೀರು. ಅಂಥದ್ದೇ ನೀರು ಕುಡಿತಿದ್ವಿ. ಅದು ಇರೋದೇ ಒಂದು ಪ್ರೈವೇಟ್ ಇರೋ ಒಂದು ನಳ. ಅದೇ ನಳ ಮತ್ತು ಕುಡಿಯೋಕ್ಕೆ ನೀರು ಇಲ್ಲ ಸರ್. ಪ್ರತಿ ಮನೆಗೂ ನಳ ಅದಾವೆ ಸರ್ ನಾಮಕಾವಸ್ಥೆಗೆ. ಆದರೆ ಆ ನಳದಲ್ಲಿ ಯಾವುದೇ ರೀತಿ ನೀರು ಬರೋತ್ತಿಲ್ಲ ಸರ್. ಇಂದಿರಾನಗರ ತಾಂಡಾದ ಜನರಿಗೆ ನೀರು ಪೂರೈಕೆ ಮಾಡಲು ಜಲಜೀವನ ಮಿಷನ್ ಅಡಿ ಮನೆ ಮನೆಗೆ ಗಂಗೆ ಯೋಜನೆ ಜಾರಿಯಾಗಿದೆ. ಪ್ರತಿ ಮನೆಗೆ ನಲ್ಲಿಯ ಸಂಪರ್ಕ ಕೂಡ ಕಲ್ಪಿಸಲಾಗಿದೆ. ಆದರೆ ವರ್ಷವಾದರೂ ಹನಿ ನೀರು ನಲ್ಲಿಯಲ್ಲಿ ಬಂದಿಲ್ಲ. ಬೇರೆ ಬೋರ್ವೆಲ್ ಕೂಡ ಬತ್ತಿರೋದ್ರಿಂದ ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ಗಳಿಗೆ ಹೋಗಿ ಮನವಿ ಮಾಡಿ ನೀರು ತುಂಬಿಕೊಂಡು ಬರ್ತಿದ್ದಾರೆ. ಅಲ್ಲದೆ ಕೆಲ ತಿಂಗಳ ಹಿಂದೆ ಹೊಸದಾಗಿ ಮತ್ತೊಂದು ಬೋರ್ವೆಲ್ ಕೊರೆಸಲಾಗಿದೆಯಂತೆ. ಅದರಲ್ಲಿ ನೀರಿದ್ರೂ ಬೋರ್ವೆಲ್ಗೆ ಕರೆಂಟ್ ಸಂಪರ್ಕ ಇಲ್ಲ. ಪ್ರತಿ ವರ್ಷ ನಮಗೆ ಇದೇ ಪರಿಸ್ಥಿತಿ ಅಂತ ಜನ ಗೋಳಿಡುತ್ತಿದ್ದಾರೆ. ಶಾಶ್ವತವಾಗಿ ಕುಡಿಯುವ ನೀರು ವ್ಯವಸ್ಥೆಗೆ ಆಗ್ರಹಿಸಿದ್ದಾರೆ. ಸರ್, ನಮ್ಮ ಮಕ್ಕಳು ಅಲ್ಲೇ ಈಗ 2-3 ಮಕ್ಕಳಿಗೆ ಸಾಲಿಗೆ ಹಚ್ಚಿ ಸರ್. ಅವರಿಗೆ ನೀರಿಗೆ ಕಳಿಸ್ಬೇಕು ಸರ್. ನಾನು ಸಾಲಿಗೆ ಹೋಗ್ಬಿಡ್ತೀನಿ. ನನ್ನ ಡಿಗ್ರಿ ಕಂಪ್ಲೀಟ್ ಸರ್. ಅಂದ್ರೂ ನಾನು ಸಾಲಿಗೆ ಹೋದಾಗ ಇಲ್ಲಿ ಸಣ್ಣ ಮಕ್ಕಳು ಸಾಲಿಗೆ ಹೋಗ್ತಿರ್ತಾರಲ್ಲ ಸರ್, ಅವ್ರಿಗೆ ನೀರಿಗೆ ಕಳಿಸಿರ್ತಾರೆ. ಅವ್ರು ಬರೋಕ್ಕೆ ಲೇಟ್ ಆಗ್ತದೆ. ಅವ್ರು ಬಂದು ನೀರು ತುಂಬಿಕೊಂಡು ಎಲ್ಲ ದನ ಕರಿಗೆ ನೀರು ಹಾಕಿ ಅವೆಲ್ಲ ಕೆಲಸ ಮಾಡಿ ಹೋಗ್ಬೇಕಂದ್ರೆ ಸಾಲಿಗೆ ಲೇಟ್ ಆಗ್ತದೆ ಸರ್. ಇಂದಿರಾನಗರ ತಾಂಡಕ್ಕೆ 2-3 ದಿನದಲ್ಲಿ ಹೊಸ ಬೋರ್ವೆಲ್ನಿಂದ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ತಾತ್ಕಾಲಿಕ ವ್ಯವಸ್ಥೆಗಿಂತ ಶಾಶ್ವತವಾದ ನೀರಿನ ಮೂಲಗಳನ್ನು ಪತ್ತೆ ಮಾಡಿ ತಾಂಡ ನಿವಾಸಿಗಳಿಗೆ ನೀರು ಪೂರೈಕೆ ಮಾಡೋ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಿದೆ. ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.